ಓಕೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಟೂ ಚಾನಲ್ ಎರಡನೇ ಕೇಸ್ ಟಾಕ್ಸ್. ಈ ಒಂದು ವಿಡಿಯೋ ಮಾಡ್ತಾ ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ನೋಟಿಫಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದಾವ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ಲಾಸ್ಟ್ 4,000 ಹುದ್ದೆಗಳಿಗೆ 4,000 ಪೋಸ್ಟ್ ಹೆಚ್ಚೇನಪ್ಪಾ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಅಲ್ಲಿ ನೋಟಿಫಿಕೇಶನ್ ಆಗ್ಯದ. ಅದಕ್ಕೆ ಎಕ್ಸಾಮ್ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಆಲ್ರೆಡಿ ಇನ್ನೊಂದು 42 ದಿನ ಬಾಕಿ ಉಳ್ದದ, ರೈಟ್, ಎಕ್ಸಾಮ್ ಸಂಬಂಧಪಟ್ಟಂಗ. ಸೊ ಏನಪ್ಪಾ ಅಂದ್ರೆ ಎಲ್ಲರೂ ಚೆನ್ನಾಗಿ ಓದ್ತಿದ್ರ ಅಂತೇಳಿ ಭಾವಿಸಿದೀನಿ. ಚೆನ್ನಾಗಿ ಓದ್ರಿ. 100% ಏನಪ್ಪಾ ಅಂದ್ರೆ ನಿಮ್ದು ಈ ಒಂದು ಎಕ್ಸಾಮ್ ಅಲ್ಲಿ 100% ಯಾರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದಿರಲ್ಲ ಅವ್ರು 100% ಏನಪ್ಪಾ ಅಂದ್ರೆ ಲಿಸ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಹಲವಾರು ವಿಡಿಯೋಗಳನ್ನ ನಾನೇನ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಸೊ ಏನಪ್ಪಾ ಅಂದ್ರೆ ಈ ಒಂದು ಎಕ್ಸಾಮ್ ಸಂದರ್ಭದಲ್ಲಿ ಏನನ್ನ ಓದಬೇಕು, ಏನ್ ಓದಬಾರ್ದು, ಅಥವಾ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋ ಸಂಬಂಧಪಟ್ಟಂಗ ನಾವು ಒಂದು ವಿಡಿಯೋನ ಮಾಡಿದೀನಿ. ಯಾರಿಗೆ ಸಂಬಂಧಪಟ್ಟ ಯಾರಾದ್ರೂ ನೋಡಿದಿಲ್ಲ ಅಂದ್ರೆ ಅಲ್ಲಿ ಅದನ್ನ ನೋಡ್ಕೊಂಬರ್ರಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವು ಇಟ್ಟು ದಿನ ಏನು ಓದಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ 3-4 ವರ್ಷ ಅಥವಾ 2 ವರ್ಷ ಏನ್ ಓದಿದ್ರು ಇಂಪಾರ್ಟೆಂಟ್ ಅಲ್ಲ. ಬಟ್ ಈ ಸಮಯದಲ್ಲಿ ಈ ಒಂದು ಟೈಮ್ ಅನ್ನ ಯಾವ ತರ ಬಳಸ್ಕೊಳ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೌದಾ, ನೀವು ಈ ಒಂದು ಸಮಯದಲ್ಲಿ ಚೆನ್ನಾಗಿ ಇದನ್ನ 40-45 ದಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಅಂಡ್ ಏನು 3-4 ವರ್ಷ ಓದಿತಿರಲ್ಲ ಅದಕ್ಕೇನಪ್ಪಾ ಅಂದ್ರೆ ಒಂದು ವ್ಯಾಲ್ಯೂವನ್ನ ಬರ್ತದ. ಸೊ ನೀವು ಇಷ್ಟು ದಿನ ಚೆನ್ನಾಗಿ ಓದಿ ಇವಾಗಿನ ಸರಿಯಾಗಿ ನೀವು ಎಕ್ಸಾಮ್ಗೆ ಹೆದರ್ಕೊಂಡು ಅದ ಕಡಿಮೆ ಟೈಮ್ ಇದೆ ಅಂತೇಳಿ ಭಯ ಪಟ್ಕೊಂಡು, ಅಥವಾ ಎಕ್ಸಾಮ್ ಅನ್ನ ಕನೆಕ್ಟ್ ಮಾಡ್ತಿದೆ ಅಂತೇಳಿ ಭಯ ಪಟ್ಕೊಂಡ್ರೆ ನೀವು ಅದನ್ನ 3-4 ವರ್ಷ ನೀವು ಎಫರ್ಟ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಅದು ಹಾಳಾಗ್ತದ. ಸೊ ಅದಕ್ಕೋಸ್ಕರ ಯಾರು ಹೆದರೋ ಅವಶ್ಯಕತೆ ಇಲ್ಲ. ಈ ಒಂದು ಟೈಮ್ ಅಲ್ಲಿ ನೀಟಾಗಿ ಏನಪ್ಪಾ ಅಂದ್ರೆ ನೀವು ರಿವಿಷನ್ ಅನ್ನ ಮಾಡ್ಕೊಂಡು ಕ್ವಶನ್ ಪೇಪರ್ ನ ಬಿಡಿಸ್ಕೊಂಡು ಫುಲ್ ಏನಪ್ಪಾ ಅಂದ್ರೆ ಫುಲ್ ಕಾನ್ಫಿಡೆಂಟ್ ಆಗಿ ಇರ್ಬೇಕು. ಹೌದಾ, ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ನೆಕ್ಸ್ಟ್ 2ನೇ ನೋಟಿಫಿಕೇಶನ್. ಹೌದಾ, ನೋಡ್ರಿ, ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಇಲಾಖೆನ ಕಂಪೇರ್ ಮಾಡ್ರೆ ಅತಿ ಸ್ಪೀಡ್ ಆಗಿ ನೋಟಿಫಿಕೇಶನ್ ಆಗ್ತಿರೋದು ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡಿದ್ರು. ನೋಟಿಫಿಕೇಶನ್ ಫಸ್ಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇಲಾಖೆ ಯಾವಪ್ಪ ಅಂದ್ರೆ ಅದು ಪೊಲೀಸ್ ಇಲಾಖೆ. ಸೊ ಪೊಲೀಸ್ ಇಲಾಖೆ ಏನಪ್ಪಾ ಅಂದ್ರೆ ಎಲ್ರು ಪರವಾಗಿ ಏನಪ್ಪಾ ಅಂದ್ರೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೀನಿ. ಸೊ ಏನಪ್ಪಾ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಆದ್ಮೇಲೆ ಏನಪ್ಪಾ ಅಂದ್ರೆ ಹೊಸದಾಗಿ ಈ ಒಂದು ನೋಟಿಫಿಕೇಶನ್ ಮಾಡಿದಾರೆ. ಸಿವಿಲ್ ನೋಟಿಫಿಕೇಶನ್ ಆದ್ಮೇಲೆ ಹೊಸದಾಗಿ CRDR ಅಂತೇಳಿ ಕೂಡ ಏನಪ್ಪಾ ಅಂದ್ರೆ ಒಂದು ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಅಂದ್ರೆ CRDR ಸಂಬಂಧಪಟ್ಟಂಗ ಮಾಹಿತಿ ಇರಂಗಿಲ್ಲ. ಸೊ ಅವ್ರಿಗೂ ಸಂಬಂಧಪಟ್ಟಂಗ ಒಂದು ಈ ವಿಡಿಯೋನ ಮಾಡ್ತಾ ಇದೀನಿ. ಏನಪ್ಪಾ ಅಂತ ಸಂಬಂಧಪಟ್ಟಂಗ CRDR ಮತ್ತು ಸಿವಿಲ್ ಕಂಪೇರ್ ಮಾಡಿದ್ರೆ ಏನು ವ್ಯತ್ಯಾಸ ಅನ್ನೋದಕ್ಕ ಈ ಒಂದು ವಿಡಿಯೋನ ಮಾಡ್ತಾ ಇರೋ ಉದ್ದೇಶ, ರೈಟ್. ನೋಡ್ರಿ, CRDR ಮೊದಲೇನಪ್ಪಾ ಅಂದ್ರೆ ಅದನ್ನ 10th ಮೇಲೆ ಎಕ್ಸಾಮ್ ಅನ್ನ ಮಾಡ್ತಾ ಇದ್ರು. 10th ಕ್ವಾಲಿಫಿಕೇಶನ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ರು. ಪ್ರಸ್ತುತ ಏನಪ್ಪಾ ಅಂದ್ರೆ ಅದನ್ನು ಕೂಡ PUC ಮೇಲೆನೆ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದು ಚೇಂಜ್ ಆಗೈತಿ, ಎಲ್ರಿಗೂ ಗೊತ್ತಿರಬೇಕು. 10th ಮಾತ್ರ ಆದವರು ಯಾರು ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಲ್ಲ. ಇದಕ್ಕೂ ಏನಪ್ಪಾ ಅಂದ್ರೆ ಸೆಕೆಂಡ್ PUC ಕೂಡ ಮುಗಿದಿರ್ಬೇಕು, ರೈಟ್. ಅದು ಸೈನ್ಸ್ ಆಗಿರ್ಬೋದು, ವೆದರ್ ಇಟ್ ಮೇ ಬಿ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಯಾವ್ದಾಗಿರ್ಬೋದು, ಬಟ್ ಸೆಕೆಂಡ್ PUC ಮುಗಿದಿರ್ಬೇಕು, ರೈಟ್. ನೆಕ್ಸ್ಟ್ ಏನಪ್ಪಾ ಸಿವಿಲ್ ಕೂಡ ಏನಪ್ಪಾ ಸೆಕೆಂಡ್ PUC ಮುಗಿದಿರ್ಬೇಕು. ನಿಮ್ಗೆ ಅದು ಗೊತ್ತಿರೋ ವಿಚಾರ. ಈ ನೆಕ್ಸ್ಟ್ ಫಿಸಿಕಲ್ ಸಂಬಂಧಪಟ್ಟಂಗ ನೀವು ಸಿವಿಲ್ ಕಾನ್ಸ್ಟೇಬಲ್ ಏನು ಫಿಸಿಕಲ್ ಅನ್ನ ಮಾಡ್ತಿರಲ್ಲ ಅದೇ ಫಿಸಿಕಲ್ ಎಲ್ಲವೂ ಕೂಡ ಏನಪ್ಪಾ ಇದಕ್ಕೆ ಅಪ್ಲೈ ಆಗ್ತದ. ಹೌದಾ, ಫಿಸಿಕಲ್ ಸಂಬಂಧಪಟ್ಟಂಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ನೀವು ಹೋಗಿ ಅಲ್ಲಿ ನೋಡ್ಕೊಳ್ಬಹುದು. ಹೌದಾ, ಇನ್ ನೆಕ್ಸ್ಟ್ ಎಕ್ಸಾಮ್ ಸಂಬಂಧಪಟ್ಟಂಗ, ಹೌದಾ, ಎಕ್ಸಾಮ್ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಏನ್ ಎಕ್ಸಾಮ್ ಸಿಲೆಬಸ್ ಅದಲ್ಲ ಅದೇ ಎಕ್ಸಾಮ್ ಸಿಲೆಬಸ್ ಕೂಡ ಏನಪ್ಪಾ CRDR ಕೂಡ ಸೇಮ್ ಎಕ್ಸಾಮ್ ಅದ, ರೈಟ್. ಇನ್ ನೆಕ್ಸ್ಟ್ ಅಲ್ಲೂ ಕೂಡ ಒಂದು 100 ಕ್ವಶನ್ಸ್ ಗಳು ಇರ್ತಾವ, ಇಲ್ಲಿ ಕೂಡ ಒಂದು 100 ಕ್ವಶನ್ಸ್ ಗಳು ಇರ್ತಾವ, ರೈಟ್. ಅಲ್ಲೂ ಕೂಡ ಏನಪ್ಪಾ ಅಂದ್ರೆ 1 ಗಂಟೆ 30 ನಿಮಿಷ ಟೈಮ್ ಇರುತ್ತೆ, ಇಲ್ಲಿ ಕೂಡ 1 ಗಂಟೆ 30 ನಿಮಿಷ ಟೈಮ್ ಇರ್ತದೆ ಎಕ್ಸಾಮ್ ಅನ್ನ ಮಾಡ್ಲಿಕ್ಕೆ, ರೈಟ್. ಯಾವುದೇ ವ್ಯತ್ಯಾಸ ಇಲ್ಲ. ನೆಕ್ಸ್ಟ್ ನಾವು ಸಂಬಳ ಅಂತ ಬಂದಾಗ, ಹೌದಾ, ಎಲ್ಲರೂ ಮಾಡ್ತಿರೋದು ಏನಪ್ಪಾ ಅಂದ್ರೆ ಒಂದು ಸಂಬಳಗೋಸ್ಕರ. ಹೌದಾ, ಈ ಸಂಬಳ ಅಂತ ಬಂದಾಗ ಅಥವಾ ಸ್ಯಾಲರಿ ಅಂತ ಬಂದಾಗ ಸಿವಿಲ್ ಕಾನ್ಸ್ಟೇಬಲ್ ಎಷ್ಟು ಸ್ಯಾಲರಿ ಅದಲ್ಲ ಸೇಮ್ ಸ್ಯಾಲರಿ ಕೂಡ ಏನಪ್ಪಾ ಅಂದ್ರೆ DR ಮತ್ತು CR ಗೆ ಸೇಮ್ ಸ್ಯಾಲರಿ ಅದ. ಯಾವುದೇ ಸ್ಯಾಲರಿಯಲ್ಲಿ ಕೂಡ ವ್ಯತ್ಯಾಸ ಇಲ್ಲ. ಬಟ್ ನೇಚರ್ ಆಫ್ ಡ್ಯೂಟಿ, ಹೌದಾ, ನಾವು ಮಾಡುವಂತ ಕೆಲಸದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಷ್ಟು ವ್ಯತ್ಯಾಸಗಳದಾವ ಅಷ್ಟೇ. ಹೌದಾ, ಸಿವಿಲ್ ಅಂತ ಬಂದಾಗ ಅವ್ರೇನಪ್ಪಾ ಅಂದ್ರೆ ಕೆಲವೊಂದು ಏನಪ್ಪಾ ಅಂದ್ರೆ ಕೇಸ್ ಸಂಬಂಧಪಟ್ಟ, ಹೌದಾ, ಕೇಸ್ ಸ್ಟಡಿ ಮಾಡೋದು, ಹೌದಾ, ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ FIR ಗಳನ್ನ ಹಾಕೋದು, ಹೌದಾ. FIR ಏನಪ್ಪಾ ಅಂದ್ರೆ ಅಪರಾಧಿಗಳನ್ನ ಅಥವಾ ಏನಪ್ಪಾ ಅಂದ್ರೆ ಈ ಅಕ್ಯೂಸ್ ಗಳನ್ನ ಏನಪ್ಪಾ ಅಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡೋದು, ಹೌದಾ. ಇಂಥವನ್ನ ಕೆಲಸ ಏನ್ ಮಾಡ್ತಾರಪ್ಪ ಅಂದ್ರೆ ಸಿವಿಲ್ ಅವ್ರು ಮಾಡುವಂತ ಕೆಲಸ ಇದು. ಸಿವಿಲ್ ಕಾನ್ಸ್ಟೇಬಲ್ ಯಾರು ಇರ್ತಾರಲ್ಲ ಸೊ ಅವರು ಮಾಡುವಂತ ಕೆಲಸ, ರೈಟ್. ಬಟ್ ಏನಪ್ಪಾ ಅಂದ್ರೆ CRDR ಯಾವುದೋ ಕೂಡ ಈ FIR ಹಾಕೋದು ಇದೇನಪ್ಪಾ ಅಂದ್ರೆ ಕೇಸ್ಗಳನ್ನ ರಿಜಿಸ್ಟರ್ ಮಾಡೋದು, ಹೌದಾ, ಕೇಸ್ಗಳ ಸಂಬಂಧಪಟ್ಟ ಸ್ಟಡಿ ಮಾಡೋದು ಯಾವುದು ಕೂಡ ಇರಂಗಿಲ್ರಿ, ಹೌದಾ, CRDR ಸಂಬಂಧಪಟ್ಟ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಇವ್ರ ಕೆಲಸ CRDR ಕೆಲಸ ಏನಪ್ಪಾ ಅಂದ್ರೆ
ಒಂದು ಕ್ಯಾಶ್ ಎಸ್ಕಾಟ್, ಅಂದ್ರೆ ಎಲ್ಲ ATM ಗಳಿಗೆ ಕ್ಯಾಶ್ ಗಳನ್ನ ಸಪ್ಲೈ ಮಾಡ್ತಾರಲ್ಲ, ಅಂದ್ರೆ ಹಣ ದುಡ್ಡು, ಅವಕ್ಕೆ ಏನಪ್ಪಾ ಅಂದ್ರೆ ಅದಕ್ಕೆ ಬೆಂಗಾವಲನ್ನ ನೀಡೋದು ಇವ್ರ ಕೆಲಸ, ನಮ್ ಕೆಲಸ, ರೈಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ವಿ ಐ ಪಿಗಳು ಬರ್ತಿರ್ತಾರಲ್ಲ, ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಬೆಂಗಾವಲವನ್ನ ನೀಡೋದು. ಈ ನೆಕ್ಸ್ಟ್ ಪ್ರಿಸನ್ ಎಸ್ಕಾಟ್, ಕೈದಿಗಳು ಇರ್ತಾರಲ್ಲ, ಆ ಕೈದಿಗಳಿಗೆ ಏನಪ್ಪಾ ಅಂದ್ರೆ ಈ ಬೆಂಗಾವಲವನ್ನ ನೀಡೋದು. ನೆಕ್ಸ್ಟ್ ಈ ಬಾಂಬ್ ಸ್ಕ್ವಾಡ್, ಹೌದಾ, ಬಾಂಬ್ ಸ್ಕ್ವಾಡ್ ಅಂತ ಬರುತ್ತೆ, ಅಂದ್ರೆ ಎಲ್ಲಿ ಬಾಂಬ್ಗಳನ್ನ ಚೆಕ್ ಮಾಡ್ಲಿಕ್ಕೆ ಬಂದಿರ್ತಾರೆ ಗೊತ್ತಾ, ಸಫಾರಿ ಬಟ್ಟೆನ ಹಾಕೊಂಡು, ಸೊ ಅದು ಯಾರಪ್ಪ ಅಂದ್ರೆ CRDA ದವ್ರು ಇರ್ತಾರ. ನೀವು ಡಾಗ್ ಸ್ಕ್ವಾಡ್ ಅಂತ ಬರುತ್ತೆ. ಈ ಡಾಗ್ ಸ್ಕ್ವಾಡ್ ಅಂದ್ರೆ ಏನ್ರಿ, ಈ ಡಾಗ್ ನಾಯಿಗಳು ಒಂದು ಬಾಂಬ್ಗಳನ್ನ ಪತ್ತೆ ಮಾಡ್ಲಿಕ್ಕೆ, ಹೌದಾ, ಅವುಗಳನ್ನ ಮಾಡ್ಲಿಕ್ಕೆ ಏನ್ ನಾಯಿಗಳನ್ನ ಬಳಸ್ತಾರಲ್ಲ, ಅವುಗಳನ್ನ ಎಲ್ಲವೂ ಟ್ರೈನಿಂಗ್ ಮಾಡೋದು ಯಾರಪ್ಪ ಅಂದ್ರೆ ಈ DRCR ದವ್ರು ಮಾಡ್ತಾರೆ. ಈ ನೆಕ್ಸ್ಟ್ ಕೆಲವೊಂದು ಏನಪ್ಪಾ ಅಂದ್ರೆ ಈ ಗಾರ್ಡ್ ಗಳನ್ನ ಹೌದಾ, ಗಾರ್ಡ್ ಅಂದ್ರೆ ಗಾರ್ಡ್ ಗಳನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಅದು ಕೂಡ CRDR ಮಾಡ್ತಾರೆ. SP ಸರ್ ಬಂಗ್ಲಾ ಆಗಿರ್ಬೋದು, IGP ಸರ್ ಬಂಗ್ಲಾ ಆಗಿರ್ಬೋದು, ಹೌದಾ. ನೆಕ್ಸ್ಟ್ ಅವ್ರೇನಪ್ಪಾ ಅಂದ್ರೆ ಅವ್ರ ಆಫೀಸ್ಗಳಾಗಿರ್ಬೋದು, DC ಆಫೀಸ್ಗಳಾಗಿರ್ಬೋದು. ಸೊ ಹೀಗೆ ಕೆಲವೊಂದು ಏನ್ ಇಂಪಾರ್ಟೆಂಟ್ ಆಫೀಸ್ಗಳು ಇರ್ತಾರ, ಅಲ್ಲಿ ಏನಪ್ಪಾ ಅಂದ್ರೆ ಈ ಗಾರ್ಡ್ ಕರ್ತವ್ಯವನ್ನು ನಿರ್ವಹಿಸ್ತಾರಪ್ಪ ಅಂದ್ರೆ ಈ CRDR. ನೆಕ್ಸ್ಟ್ ANF ಅಂತ ಬರುತ್ತೆ, ಆಂಟಿ ನಕ್ಸಲ್ ಫೋರ್ಸ್, ಹೌದಾ. ANF ಅಂತ ಬರ್ತಲ್ಲ, ಈ ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಮಾಡ್ಬೇಕಂತ ಅನ್ಕೊಂತಾರ ಆಲ್ರೆಡಿ. ಸೊ ಆ ಒಂದು ANF ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ CRDR ಸಿಬ್ಬಂದಿಗಳು ಮಾತ್ರ, ಸಿಬ್ಬಂದಿ ಮತ್ತು ಅಧಿಕಾರಿಗಳು. ANF ಅಲ್ಲಿ ಕೂಡ ಕೆಲಸ ಮಾಡೋರು ನಾವೇ, ರೈಟ್. ಈ ನೆಕ್ಸ್ಟ್ ಹೀಗೆ ಹಲವಾರು ಏನಪ್ಪಾ ಅಂದ್ರೆ ಕರ್ತವ್ಯಗಳದಾವ್ ನೋಡ್ರಿ. ನೀವು ಸಿವಿಲ್ ಅಂತ ಬಂದಾಗ ಅಲ್ಲಿ ಆಯ್ಕೆಗಳು ಕಡಿಮೆ, ಹೌದಾ, ಆಯ್ಕೆಗಳು ಕಡಿಮೆ. ಬಟ್ ಏನಪ್ಪಾ ಅಂದ್ರೆ ಈ CRDR ಅಂತ ಬಂದಾಗ ನಿಮಗೆ ಆಯ್ಕೆಗಳು ಜಾಸ್ತಿ. ನೀವು ಇಲ್ಲಿ ಹೆಸರಿಗೆ ಅಷ್ಟೇ CR ಮತ್ತು DR, ಅದು ಸಿಟಿ ಆರ್ಮ್ ರಿಸರ್ವ್, ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅಂತೇಳಿ. ಯಾಕಪ್ಪ ಅಂದ್ರೆ ಇಲ್ಲಿ ಒಳಗಡೆ ಬಂದ ತಕ್ಷಣ ನಿಮ್ಗೆ ಹಲವಾರು ಏನಪ್ಪಾ ಅಂದ್ರೆ ಬ್ರಾಂಚ್ಗಳದಾವ್. ನೀವು ಯಾವ ನಿಮ್ಗೆ ಇಷ್ಟ ಇರುತ್ತಲ್ಲ, ನೀವು ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಿರಲ್ಲ, ಆ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಅವಕಾಶವನ್ನ ನಿಮ್ಗೆ ಇಲ್ಲಿ ಸಿಗುತ್ತದ, ಅದ. ಸೊ ಅದಕ್ಕೋಸ್ಕರ ಯಾರು ಕೂಡ ನೆಗ್ಲೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲವೂ ಕೂಡ ಸಿವಿಲ್ ಎಷ್ಟು ಪೇಮೆಂಟ್ ಇರೋದು ಅದಷ್ಟೇ ಪೇಮೆಂಟ್ ಏನಪ್ಪಾ ಅಂದ್ರೆ DRCR ಕೂಡ ಪೇಮೆಂಟ್ ಇರ್ತದ. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಓದುವಂತ ವಿದ್ಯಾರ್ಥಿಗಳಿಗೆ ಅಥವಾ ಓದುವಂತ ಸ್ಪರ್ಧಾರ್ಥಿಗಳಿಗೆ ಹೇಳೋದೇನಪ್ಪಾ ಅಂದ್ರೆ ಈ ಕಂಪೇರ್ ಟು ಸಿವಿಲ್ ಯಾರಾದ್ರೂ ಮುಂದೆ ಹೈಯರ್ ಎಕ್ಸಾಮ್ ಗಳಿಗೆ ಓದೋರು ಯಾರಾದ್ರೂ ಇದ್ರೆ, ಹೌದಾ, ಯಾರು ಓದೋರಿದ್ರೆ ಅವ್ರೇನಪ್ಪಾ ಅಂದ್ರೆ ಈ ಒಂದು CRDR ಅನ್ನೋದು ಏನಪ್ಪಾ ಅಂದ್ರೆ ಅತಿ ಅಮೂಲ್ಯವಾದ ಒಂದು ಅವಕಾಶ. ಇದು ಅಮೂಲ್ಯವಾದಂತ ಅವಕಾಶ. ಯಾಕೆ ಅಂದ್ರೆ ಕಂಪೇರ್ ಟು ಸಿವಿಲ್ CRDR ಅಲ್ಲಿ ನಿಮ್ಗೆ ಓದ್ಲಿಕ್ಕೆ ಟೈಮ್ ಸಿಗೋದು ಸ್ವಲ್ಪ ಜಾಸ್ತಿ, ಫ್ರೀ ಟೈಮ್ ಸಿಗೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಈ CRDR ಅನ್ನೋದೇನಪ್ಪಾ ಅಂದ್ರೆ ಇನ್ನು ಮುಂದೆ ಓದುವಂತವರಿಗೆ ಈ ಒಂದು ಅವಕಾಶ ಸಿಗಲಿಕ್ಕೆ ಇದು ಬಹಳ ನಿಮ್ಗೆ ಏನಪ್ಪಾ ಅಂದ್ರೆ ಸಹಾಯ ಮಾಡ್ತದ. ಸೊ ಅದಕ್ಕೋಸ್ಕರ ಯಾರು ಕೂಡ ನೆಗ್ಲೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ, ಹೌದಾ. ನಾನು ಕೂಡ ಏನಪ್ಪಾ ಅಂದ್ರೆ ಸಿವಿಲ್ ಮತ್ತೆ DR ಎರಡೂ ಆಗಿದ್ದು. ಸೊ ನಾವು ಕೂಡ ಏನಪ್ಪಾ ಅಂದ್ರೆ ಈ ಒಂದು DR ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದೇ ಒಂದು ಕೆಲಸವನ್ನ ಆಲ್ರೆಡಿ ಮಾಡ್ತಾ ಇದೀವಿ. ಒಳ್ಳೆ ಅದ್ಭುತವಾದಂತ ಏನಪ್ಪಾ ಅಂದ್ರೆ ಒಂದು ಜಾಬ್ ಇದು. ಯಾರು ಕೂಡ ನೆಗ್ಲೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಜೀವನವನ್ನ ನಡೆಸಲಿಕ್ಕೆ, ಹೌದಾ, ಒಂದು ಕುಟುಂಬವನ್ನ ನಡೆಸಲಿಕ್ಕೆ ಎಷ್ಟು ನಮಗೇನಪ್ಪಾ ಅಂದ್ರೆ ಹಣದ ಅವಶ್ಯಕತೆ ಇದೆಯೋ ಅಷ್ಟು ನಮ್ಮ ಇಲಾಖೆ ಏನಪ್ಪಾ ಅಂದ್ರೆ ನಿಮ್ಗೆ ಕೊಡ್ತದ. ಅದರ ಬಗ್ಗೆ ಯಾರು ಕೂಡ ಡೌಟ್ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಒಳ್ಳೆ ಜಾಬ್. ಈ ಒಂದು ಜಾಬ್ ಏನಪ್ಪಾ ಅಂದ್ರೆ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಹೌದಾ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದು ಜಾಬ್ ಸಿಕ್ಕರೆ ಸಾಕಾಗದ, ಹೌದಾ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಜಾಬ್ ಸಿಕ್ಕರೆ ಸಾಕಾಗಿದೆ. ಸೊ ಯಾರು ಕೂಡ ಏನಪ್ಪಾ ಅಂದ್ರೆ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಒಂದು ಒಳ್ಳೆ ಅವಕಾಶ ನೋಡ್ರಿ. ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕಂಪೇರ್ ಮಾಡಿದ್ರೆ ಎಲ್ಲ 42 ಡಿಪಾರ್ಟ್ಮೆಂಟ್ ಗಳದಾವಲ್ಲ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ಫಸ್ಟ್ ನೋಟಿಫಿಕೇಶನ್ ಗಳನ್ನ ಸ್ಟಾರ್ಟ್ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಅದು ನಮ್ಮ ಪೊಲೀಸ್ ಇಲಾಖೆ, ಹೌದಾ. ಈ ಪೊಲೀಸ್ ಇಲಾಖೆಗೆ ಆಲ್ರೆಡಿ ನೋಟಿಫಿಕೇಶನ್ ಮಾಡಿರ್ಗೋಸ್ಕರ ನಮ್ಮೆಲ್ಲ ಒಂದು ಸ್ಪರ್ಧಾರ್ಥಿ ಪರವಾಗಿ ಏನಪ್ಪಾ ಅಂದ್ರೆ ನಾವು ಒಂದು ಪೊಲೀಸ್ ಇಲಾಖೆಗೆ ಧನ್ಯವಾದವನ್ನ ಸಲ್ಸಕ್ಲಿ ಏನಪ್ಪಾ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಯಾರು ಕೂಡ ಈ ಒಂದು ಸಮಯದಲ್ಲಿ ಯಾರು ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟೋಟಲ್ ಏನಪ್ಪಾ ಅಂದ್ರೆ 72 ಟೈಮ್ ಅದ, ಹೌದಾ, 72 ದಿನ ಟೈಮಿಂಗ್ ಅದ ನೋಡ್ರಿ. ಟೋಟಲ್ ಏನಪ್ಪಾ ಅಂದ್ರೆ ನಾನ್ ಎಚ್ ಕೆ ಎಷ್ಟು ಪೋಸ್ಟ್ ಅದಪ್ಪ ಅಂದ್ರೆ 1421 ಪೋಸ್ಟ್ ಅದ. ನಾನ್ ಎಚ್ ಕೆ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಇದ್ರೆ 1421 ಪೋಸ್ಟ್ ಅದ, ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ HK ಸಂಬಂಧಪಟ್ಟಂಗೆ ಎಷ್ಟು ಪೋಸ್ಟ್ ಅಂದ್ರೆ 179 ಪೋಸ್ಟ್ ಅದ, 179 ಪೋಸ್ಟ್ ಅದ. ಈ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವಂತ ಡೇಟ್ ಯಾವಾಗಪ್ಪ ಅಂದ್ರೆ 22/6/2026 22/6/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗ್ತದ. ಅಪ್ಲಿಕೇಶನ್ ಡೇಟ್ ಮುಕ್ತಾಯ ಆಗೋದು ಯಾವಪ್ಪ ಅಂದ್ರೆ ಎಕ್ಸಾಕ್ಟ್ ಒಂದು ತಿಂಗಳು ಟೈಮ್ ಕೊಟ್ಟರೆ ಅಪ್ಲಿಕೇಶನ್ ಆಗ್ಲಿ 22/7/2026 ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು.
ಇನ್ ನೆಕ್ಸ್ಟ್ ನೀವು ಶುಲ್ಕವನ್ನ ಪಾವತಿ ಮಾಡೋ ಕೊನೆ ದಿನಾಂಕ ಯಾವಪ್ಪ ಅಂದ್ರೆ 24/7/2026 ರೈಟ್, 24/7/2026 ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಡೇಟ್ ಇಂಪಾರ್ಟೆಂಟ್ ರೀ, ಹೌದಾ? ಸೆಪ್ಟೆಂಬರ್ 6ನೇ ತಾರೀಕು, ಸೆಪ್ಟೆಂಬರ್ 6, 2026, ಸೆಪ್ಟೆಂಬರ್ 6, 2026 ರಂದು ಏನಪ್ಪಾ ಅಂದ್ರೆ ಎಕ್ಸಾಮ್ ಇರೋದು, ಹೌದಾ? ಅಂದ್ರೆ ಇವತ್ತಿಂದ ಕನ್ಸಿಡರ್ ಮಾಡಿದ್ರೆ ಟೋಟಲ್ 72 ದಿನ ಉಳಿದೈತೆ ನಿಮಗೆ, ಹೌದಾ? ನೋಡಿ, ಸಿವಿಲ್ ಎಕ್ಸಾಮ್ಗೆ 40 ದಿನ, ಇದಕ್ಕೇನಪ್ಪ 72 ದಿನ, ಹೌದಾ? ಸೊ ಅದಕ್ಕೋಸ್ಕರ ನಿಮ್ಗೇನಪ್ಪ ಅವಕಾಶಗಳು ಏನಪ್ಪಾ ಅಂದ್ರೆ ಬಹಳ ಸಿಗಾಕತ್ತಾವ. ಒಂದ್ ಅವಕಾಶ ಮಿಸ್ ಆದ್ರೂ ಕೂಡ ಇನ್ನೊಂದು ಅವಕಾಶ ನಿಮ್ಗೇನಪ್ಪಾ ಅಂದ್ರೆ ಕಾದು ಕುಂತದ. ಸೊ ಯಾರು ಕೂಡ ಈ ಟೈಮ್ ಅಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ನೀವು ಇಷ್ಟು ದಿನ ಏನು ಓದಿದ್ರು ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ದಿನದಲ್ಲಿ ಏನ್ ಓದ್ತೀರಾ, ಯಾವ ತರ ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ನ ಪೀಸ್ ಆಗಿ ಇಟ್ಕೊಳ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ರೈಟ್? ಸೊ ಅದಕ್ಕೋಸ್ಕರ ಎಕ್ಸಾಮ್ ಕೊಟ್ರಂದ್ರೆ ಯಾರು ಹೆದರೋ ಅವಶ್ಯಕತೆ ಇಲ್ಲ, ರೈಟ್? ಮತ್ತೇನಪ್ಪ ಅಂದ್ರೆ ಪದೇ ಪದೇ ನೀವು ಕೆಲವೊಂದು ಜನ ಏನಪ್ಪ ಅಂದ್ರೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಕೊಟ್ರ ಸರ ಯಾವ ತರ ಓದ್ಬೇಕು, ಏನ್ ಓದ್ಬೇಕು ಅಂತೇಳಿ, ಹೌದಾ? ಸೊ ಬಹಳ ಟಫ್ ಅಂದ್ರೆ ಯಾರು ಕೂಡ ಅಂತ ಮಾತುಗಳಿಗೆ ಕಿವಿ ಕೊಡಕ್ ಹೋಗ್ಬೇಡ್ರಿ. ಯಾ ಕೆಇದವ್ರು ನಡೆಸಿದ್ರು ಕೂಡ ಅದೇ ಒಂದು ಸಬ್ಜೆಕ್ಟ್ ಜಿಯೋಗ್ರಫಿನೇ ಇರ್ತದೆ, ಅದೇ ಏನಪ್ಪಾ ಅಂದ್ರೆ ಪಾಲಿಟಿನೇ ಇರ್ತದೆ, ಹೌದಾ? ಅದೇ ಸಿಲೆಬಸ್ ಇರುತ್ತೆ, ಬಟ್ ನೇಚರ್ ಆಫ್ ಕ್ವಶನ್ ಅಷ್ಟೇ ಡಿಫ್ರೆಂಟ್. ಅಲ್ಲಿ ಒನ್ ಲೈನರ್ ಕ್ವಶನ್ಸ್ ಗಳು ಇರ್ತಿದ್ದು, ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಗಳು ಇರ್ತಾವ ಅಷ್ಟೇ. ಓದುವಂತ ಮೆಥಡ್ ಅನ್ನು ಚೇಂಜ್ ಮಾಡ್ಕೊಡ್ರಿ ಹೊರತು ಓದುವಂತ ಬುಕ್ಗಳು ಅಥವಾ ಓದುವಂತ ಸಬ್ಜೆಕ್ಟ್ ಗಳನ್ನ ಚೇಂಜ್ ಮಾಡಕ್ ಹೋಗ್ಬೇಡ್ರಿ, ಓದುವಂತ ಮೆಥಡ್ ಚೇಂಜ್ ಮಾಡ್ಬೇಕಷ್ಟೇ, ಹೌದಾ? ಸೊ ಅಲ್ಲಿ ಒನ್ ಲೈನ್ ಓದ್ತಾ ಇದ್ವಿ KSP ಸಂಬಂಧಪಟ್ಟಂಗ, ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಓದಬೇಕು. ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ರಿ. ಮತ್ತೇನಪ್ಪಾ ಅಂದ್ರೆ ಮೆಂಟಲ್ ಎಬಿಲಿಟಿ ಮೋಸ್ಟ್ ಇಂಪಾರ್ಟೆಂಟ್ ರೀ. ಮೆಂಟಲ್ ಎಬಿಲಿಟಿ 10 ರಿಂದ 15 ಕ್ವಶನ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ತಾವ. ಮೆಂಟಲ್ ಎಬಿಲಿಟಿನ ನೀವು ದಿನಾಲು ಏನಪ್ಪಾ ಅಂದ್ರೆ ಕಂಪಲ್ಸರಿ ಬಿಡಿಸಲೇಬೇಕು, ಹೌದಾ? ಬಿಡಿಸಲೇಬೇಕು. ಮತ್ತೇನಪ್ಪಾ ಅಂದ್ರೆ ಈ ಪ್ರತಿದಿನ ಒಂದು ಕ್ವಶನ್ ಪೇಪರ್ ಮಿನಿಮಮ್ ನೀವೇನಪ್ಪ ಅಂದ್ರೆ ಬಿಡಿಸಲೇಬೇಕು. ಯಾಕೆ ಕ್ವಶನ್ ಪೇಪರ್ ನ ಬಿಡಿಸ್ಬೋದು? ಯಾರು ಕಮೆಂಟ್ ಹಾಕಿದ್ರು, ಸರ್ ನಮ್ಗೆ ಏನು ಗೊತ್ತಿಲ್ಲ ಅಂದಾಗ, ಸಬ್ಜೆಕ್ಟ್ ಬಗ್ಗೆ ಗೊತ್ತೇ ಇಲ್ಲ ಅಂದಾಗ ಕ್ವಶನ್ ಪೇಪರ್ ಬಿಡಿಸಿ ಏನು ಲಾಭ ಅಂತೇಳಿ ಒಬ್ರು ಯಾರು ಏನಪ್ಪಾ ಅಂದ್ರೆ ಕಮೆಂಟ್ ಹಾಕಿದ್ರು. ಯಾಕೆ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸಬೇಕು? ಆಸ್ ಪರ್ ಮೈ ನಾಲೆಜ್ ಹೇಳೋದಾದ್ರೆ, ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನೀನ್ ಏನಪ್ಪಾ ಅಂದ್ರೆ ನೀ ಬಿಗ್ನರ್ ಇರ್ಬೋದು ಅಥವಾ ಆಲ್ರೆಡಿ ಓದಿದಂತ ವ್ಯಕ್ತಿ ಇರ್ಬೋದು. ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನೀವು KPSC ಮೈಂಡ್ ಸೆಟ್ ಗಳನ್ನ, KSP ಮೈಂಡ್ ಸೆಟ್ ಗಳನ್ನ ಮತ್ತು KE ಮೈಂಡ್ ಸೆಟ್ ಏನದ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತದ. ಇವ್ರು ಮೂರು ಒಂದೇ ಮೈಂಡ್ ಸೆಟ್ ಇಲ್ಲ, ಇವ್ರು ಮೂರು ಮಂದಿದು ಒಂದೇ ಮೈಂಡ್ ಸೆಟ್ ಇಲ್ಲ, ಬೇರೆ ಬೇರೆ ಮೈಂಡ್ ಸೆಟ್ ಅದ. ಸೊ KPSC ಹೋದವರು KPSC ಕ್ವಶನ್ಸ್ ಗಳನ್ನ ಜಾಸ್ತಿ ಬಿಡಿಸೋದ್ರಿಂದ ನಾವು KPSC ಮೈಂಡ್ ಸೆಟ್ ಗಳನ್ನ ನಾವು ರೀಡ್ ಮಾಡಬಹುದು, ಐಡೆಂಟಿಫೈ ಮಾಡಬಹುದು. ಅದರಿಂದ ಮುಖಾಂತರ ನಾವು ಮುಂದೆ ಓದ್ಲಿಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಹಾದಿ ಸಿಗ್ತದ. ಕ್ವಶನ್ ಪೇಪರ್ಸ್ ಗಳು ಅನ್ನೋದು ನಾವು ಬುಕ್ ತೆಗೆದಾಗ ಏನು ಓದಬೇಕು ಮತ್ತೆ ಏನು ಓದಬಾರದು ಅನ್ನೋದು ಹೇಳಿಕೊಡುವಂತವು ಯಾವಪ್ಪ ಅಂದ್ರೆ ಈ ಕ್ವಶನ್ ಪೇಪರ್ಸ್ ಗಳು ಮಾತ್ರ. ಈಗ ನಾನು ಹೊಸ ಬಂದಿನಪ್ಪ, ಅದ ಬಂದ ತಕ್ಷಣ ದೊಡ್ಡದೊಂದು ಯಾವ್ದೋ ಒಂದು KNA ಬುಕ್ ಅಥವಾ ಇನ್ನೊಂದು ಯಾವ್ದೋ ದೊಡ್ಡ ದೊಡ್ಡ ಬುಕ್ ಗಳನ್ನ ಹಿಡ್ಕೊಂಡ್ ಕೂತ್ರೆ ಏನು ಓದಬೇಕಲ್ಲಿ? ಅರ್ಥ ಆಗ್ತಿದ್ಯಾ? ಯಾವ ಪಾಯಿಂಟ್ಸ್ ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್ ಹೇಳೋರು ಯಾರು ನಮಗ? ಆ ಬುಕ್ಸ್ ಹೇಳ್ತದ? ಬುಕ್ಸ್ ಹೇಳಂಗಿಲ್ಲ. ಅದು ಮತ್ತೆ ಯಾರೋ ಮತ್ತವ್ರು ಬಂದು ಹೇಳ್ತಾರ? ಹೇಳಂಗಿಲ್ಲ. ಅವ್ರಿಗೂ ಪೇಷನ್ಸ್ ಇರಂಗಿಲ್ಲ. ನಿನ್ನಷ್ಟು ನೀ ಸ್ವಂತ ಪ್ರಿಪರೇಷನ್ ಮಾಡುವಾಗ ನಿನಗ ಒಂದು ಗೈಡ್ ಆಗಿ ಫಸ್ಟ್ ಪ್ರಾಥಮಿಕವಾಗಿ ನಿನಗ ಒಬ್ಬ ಮಾರ್ಗದರ್ಶಕರಾಗಿ ಕೆಲಸ ಮಾಡುವಂತ ಯಾವಪ್ಪ ಅಂದ್ರೆ ಈ ಕ್ವಶನ್ ಪೇಪರ್ಸ್ ಗಳು. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳ್ತಿದ್ದೀನಪ್ಪ ಅಂದ್ರೆ ಕ್ವಶನ್ ಪೇಪರ್ಸ್ ಗಳನ್ನ ದಿನಾಲು ಒಂದು ಬಿಡಿಸೋದ್ರಿಂದ ನಿಮಗ ಏನ್ ಓದಬೇಕು, ಏನ್ ಓದಬಾರ್ದು ಅನ್ನೋದನ್ನ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಒನ್ ಲೈನರ್ ಓದಬೇಕು, ಯಾವ್ದ್ರ ಮೇಲೆ ಡೀಪ್ ಆಗಿ ಓದಬೇಕು, ಯಾವ್ದನ್ನ ಓದಬಾರ್ದು ಅನ್ನೋದನ್ನ ಈ ಕ್ವಶನ್ ಪೇಪರ್ಸ್ ಗಳು ನಿಮಗೆ ಹೇಳಿಕೊಡ್ತಾವ. ಅದಕ್ಕೋಸ್ಕರ ನಾನು ಹೇಳಿದ್ ನಿಮ್ಗ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸ್ರಂತೆ, ಅರದ. ಸೊ ಅದಕ್ಕೋಸ್ಕರ ಯಾರು ಕೂಡ ಏನಪ್ಪಾ ಅಂದ್ರೆ ಈ ಟೈಮಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ, ಯಾರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದಿರಲ್ಲ ಅವ್ರೇನಪ್ಪ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರುಗಳು ಇರ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೇನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಬೇರೆ ಸಬ್ಜೆಕ್ಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.